ವಿರಾಮದ ಬಳಿಕ ಮತ್ತೆ ಸ್ವಾಗತ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಮಸೀದಿಯ ಸರ್ವೆ ವೇಳೆ ಗಲಾಟೆ ಆಗಿತ್ತು. ಪೊಲೀಸರ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ಮಾಡಿದ್ರು. ಈಗ ರಾಜ್ಯದ ಕೋಮು ಸೂಕ್ಷ್ಮ ಪ್ರದೇಶ ಕರಾವಳಿಯಲ್ಲಿ ಇಂಥದ್ದೇ ಕೂಗು ಕೇಳಿ ಬಂದಿದೆ. ಈ ಕುರಿತಾಗಿ ಒಂದು ಸಂಕ್ಷಿಪ್ತ ವರದಿ ಇದೆ, ನೋಡೋಣ ಬನ್ನಿ. ನೋಡಿ, 2019ರಲ್ಲಿ ಮಳಲಿಯಲ್ಲಿ ಒಂದು ಮಸೀದಿಯ ನವೀಕರಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಟ್ಟಡ ಪತ್ತೆಯಾಗಿತ್ತು. ನಾವು ಅದನ್ನು ಪ್ರಶ್ನೆ ಮಾಡಿ ಕೋರ್ಟಿಗೆ ಹೋಗಿದ್ದರು. ಕೋರ್ಟು ಅದಕ್ಕೆ ಸ್ಟೇ ಆರ್ಡರನ್ನು ಕೂಡ ಕೊಟ್ಟು, ಯಾವುದಕ್ಕೆ ಮಸೀದಿಯನ್ನು ನವೀಕರಣ ಮಾಡಬಾರ್ದು. ಕಳೆದ 2 ವರ್ಷಗಳಿಂದ ಅದು ಈಗ ಅಲ್ಲಿ ಕೋರ್ಟಲ್ಲಿದೆ. ಉತ್ತರ ಪ್ರದೇಶದಲ್ಲಿರುವಂಥ ವಾತಾವರಣ ಇವತ್ತು ಮಳಲಿಯಲ್ಲೂ ಕೂಡ ಆಗಬಹುದು. ಅದಕ್ಕೋಸ್ಕರ ನಾವು ಅದಕ್ಕೂ ತಯಾರಾಗಿದ್ದೇವೆ. ಮಳಲಿ ಮಸೀದಿ ನವೀಕರಣ ಟೈಮಲ್ಲಿ ಕಟ್ಟಡ ಗೋಚರ. ಸರ್ವೆ ನಡೆಸುವಂತೆ ಕೋರ್ಟ್ಗೆ ವಿಎಚ್ಪಿ ಅರ್ಜಿ. ಬೃಹತ್ತಾದಂಥ ಒಂದು ದೊಡ್ಡ ಪ್ರತಿಭಟನೆ ಮುಂದಿನ ವಾರ ಇಡೀ ಕರ್ನಾಟಕದಲ್ಲಿ ಆಗ್ಲಿಕ್ಕಿದೆ. ಉತ್ತರ ಪ್ರದೇಶದ ಸಾಂಬಲ್ ನಗರದಲ್ಲಿ ಮಸೀದಿ ಸರ್ವೆ ವೇಳೆ ಹಿಂಸಾಚಾರ ನಡೆದಿತ್ತು. ಪೊಲೀಸರ ಮೇಲೆ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ರು. ಈ ನಡುವೆಯೇ ಕರಾವಳಿ ಜಿಲ್ಲೆ ಮಂಗಳೂರಿನಲ್ಲೂ ಮತ್ತೊಂದು ವಿವಾದ ಮುನ್ನೆಲೆಗೆ ಬಂದಿದೆ. ಮಳಲಿ ಮಸೀದಿ ಜಾಗ ಸರ್ವೆ ನಡೆಸುವಂತೆ ಹಿಂದೂಪರ ಸಂಘಟನೆಗಳು ಆಗ್ರಹಿಸುತ್ತಿವೆ. ಇವತ್ತು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಪರಿಸ್ಥಿತಿಯನ್ನ ಪ್ರತಿಯೊಬ್ಬ ಹಿಂದೂ ಯೋಚನೆ ಮಾಡಬೇಕಾದಂತ ಒಂದು ದುರಂತ ಈ ಭಾಗದಲ್ಲಿ ಆಗ್ತಾ ಇದೆ. ನಾವು ಕೂಡ ಕೋರ್ಟಲ್ಲಿ ಅದನ್ನು ಸರ್ವೆ ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಅರ್ಜಿಯನ್ನು ಹಾಕಿದ್ದೇವೆ. ಅರ್ಜಿ ಇವತ್ತು ಕೋರ್ಟಲ್ಲಿ ವಾದ ವಿವಾದ ನಡೀತಾ ಇದೆ. ಹಾಗಾಗಿ ಮುಂದಿನ ತಿಂಗಳು ಬಹುಶಃ ಕೋರ್ಟಲ್ಲಿ ಸರ್ವೆ ಮಾಡಬಹುದು ಎಂಬಂಥ ಆದೇಶವೂ ಬರ್ಬೋದು. ಉತ್ತರ ಪ್ರದೇಶದ ವಾತಾವರಣ ಮಳಲಿಯಲ್ಲೂ ಆಗಬಹುದು. ತಾಂಬೂಲ ಪ್ರಶ್ನೆಯಲ್ಲಿ ನೋಡಿದಾಗ ಅದು ಶಿವನ ದೇವಸ್ಥಾನ ಅಂತ ಗೊತ್ತಾಗಿದೆ. ಅದು ಹಿಂದೂಗಳದ್ದು. ಕಾನೂನಿನ ರೀತಿಯಲ್ಲೂ ನಾವು ಹೋರಾಟಕ್ಕೆ ತಯಾರಿದ್ದೇವೆ ಅಂತಾರೆ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್. ಅಲ್ಲಿ ನಾವು ತಾಂಬೂಲ ಪ್ರಶ್ನೆಯಲ್ಲಿ ನೋಡಿದಾಗಲೂ ಅದು ಹಿಂದೂ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಅಂತೇಳಿ ಸ್ಪಷ್ಟವಾಗಿ ಅಲ್ಲಿ ಬಂದಿದೆ. ಹಾಗಾಗಿ ಅದು ಹಿಂದೂಗಳದ್ದು, ಅದು ಹಿಂದೂಗಳಿಗೆ ಬಿಟ್ಟುಕೊಡಬೇಕು. ಅವರು ಸಹಜವಾಗಿ ಅದನ್ನು ಬಿಟ್ಟುಕೊಟ್ರೆ ಒಳ್ಳೆಯದು. ನಾವು ಕಾನೂನಿನ ರೀತಿ ನಾವು ಹೋರಾಟ ಮಾಡಬೇಕಂದ್ರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ತಯಾರಿದ್ದೀವಿ. ಸಾವಿರಾರು ವರ್ಷಗಳ ಹಿಂದೆ ಶಿವನ ದೇವಾಲಯ ಮಳಲಿಯಲ್ಲಿ ಇತ್ತು ಅಂತ ಗೊತ್ತಾಗಿದೆ. 100ಕ್ಕೂ 100 ಅದು ದೇವಸ್ಥಾನ. ಹೀಗಾಗಿ ದೇವಸ್ಥಾನ ಕೇಳುವುದು ಹಿಂದೂಗಳ ಕರ್ತವ್ಯ ಅಂತ ವಿಎಚ್ಪಿ ಮುಖಂಡ ಶರಣ್ ಪಂಪೇಲ್ ಹೇಳುತ್ತಾರೆ. ಅಲ್ಲಿ ಕಟ್ಟಡ ಸಿಕ್ಕಿದೆಂಬ ಕಾರಣಕ್ಕೋಸ್ಕರ ಅದನ್ನು ನೋಡಿಕೊಂಡು ಇವತ್ತು ಕೋರ್ಟು ಇವತ್ತು ತಡೆಯಾಜ್ಞೆಯನ್ನು ಕೊಟ್ಟಿದ್ರೆ, ಅದರ ಹಿಂದೆ ಅಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ದೇವಸ್ಥಾನದ ಕುರುಹು ಇತ್ತು ಮತ್ತು ಅಲ್ಲಿ ಶಿವನ ದೇವಾಲಯ ಇತ್ತು ಎಂದರೆ ನಮ್ಮ ತಾಂಬೂಲ ಪ್ರಶ್ನೆಯಲ್ಲಿ ನಮಗೆ ಬಂದುಬಿಟ್ಟಿದೆ. ಹಾಗಾಗಿ 100ಕ್ಕೆ 100 ಅದೊಂದು ದೇವಸ್ಥಾನ. ಕೋರ್ಟಲ್ಲಿ ವಾದ ಪ್ರತಿವಾದ ನಡೆಯುತ್ತಿದೆ. ನ್ಯಾಯಾಲಯದ ತೀರ್ಪು ಬರೋವರೆಗೂ ಕಾಯಬೇಕು. ಅಲ್ಲಿ ಪರಿಸ್ಥಿತಿ ಇಲ್ಲೂ ಕೂಡ ಆಗ್ಬೋದು. ಹಾಗಾಗಿ ಆದಷ್ಟು ಬೇಗ ಸರ್ವೆ ಆದರೆ ಎಲ್ಲ ಸತ್ಯಾಸತ್ಯತೆ ಹೊರಗೆ ಬೀಳುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ನೋಡ್ತಾ ಹೋಗೋಣ ಟಾಪ್ 30ಯಲ್ಲಿ. ಶೀಘ್ರದಲ್ಲೇ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಆಂತರಿಕ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿದೆ, ಶತ್ರುಗಳು ನಾಶ ಆಗಲೇಬೇಕು, ಆದಷ್ಟು ಬೇಗ ಯತ್ನಾಳ್ ಉಚ್ಚಾಟನೆ ಖಚಿತ ಅಂದ್ರು. ಬಾಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ಸು ಮತ್ತು ಯಾರು ಒಳಗಡೆ ಇದ್ದಾರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಉಳಿದಂಥ ಮಾಧ್ಯಮದ ವೇಟ್ ಅಂಡ್ ಸಿ ಕಾದ್ ನೋಡಿ. ಯತ್ನಾಳ್ ಬೆಂಬಲಿಗರೇ ಇಲ್ಲದ ಒಬ್ಬ ನಾಯಕ ಅಂತ ಮೈಸೂರಲ್ಲಿ ಬಿಸಿ ಪಾಟೀಲ್ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ಗೆ ಬೈದ್ರೆ ಪ್ರಚಾರ ಸಿಗಲ್ಲ ಅಂತ ಯತ್ನಾಳ್ ಯಡಿಯೂರಪ್ಪ ಹಾಗೂ ಮಗನನ್ನ ಬೈತಾ ಇದ್ದಾರೆ. ಬೈಕೊಂಡು ನಾನು ನಾಯಕ ಆಗ್ತೀನಿ ಅಂದ್ಕೊಂಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಹಾರಾಡಿದವರು, ಬೀಗಿದವರು, ಜನ ಠೇವಣಿ ಕಳ್ಕೊಂಡು ಮನೆ ಸೇರಿದ್ದಾರೆ. ಇವರ ಕಥೆಯೂ ಅಷ್ಟೇ ಆಗುತ್ತೆ ಅಂತ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬಿಸಿ ಪಾಟೀಲ್ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ. ಎಂತೆಂಥವರು ಏನೇನೋ ಹೋಗಿದ್ದಾರೆ ಪಕ್ಷದಲ್ಲಿ, ತಮಗೆಲ್ಲ ಗೊತ್ತಿದೆ.
ಯಾರು ಜಿಗಿದಾಡಿದವರು, ಉದ್ದ ಹರಿದಾಡಿದವರು, ನಾನು ಜಗ್ಗಲ್ಲ ಬಗ್ಗಲ್ಲ, ನಾನು ಹಾಗೆ ಹೀಗೆ ಅಂತಂದವರು ಕತೆ ಏನಾಗಿ ಇವತ್ತು ಮೂಲ ಗುಂಪಾಗಿ ಠೇವಣಿ ಕಳ್ಕೊಂಡು ಮನೇಲಿ ಕೂತ್ಕೊಂಡಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ಇದೆ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ವ್ಯಕ್ತಿ ದೊಡ್ಡದಲ್ಲ, ಪಕ್ಷ ದೊಡ್ಡದಿದೆ. ಭಾರತೀಯ ಜನತಾ ಪಕ್ಷ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸದಸ್ಯರನ್ನ ಹೊಂದಂಥ ಪಕ್ಷ, ಭಾಳ ಬಲಿಷ್ಠವಾದಂಥ ಪಕ್ಷ. ಕಾಯ್ದು ನೋಡ್ತಾ ಇದ್ದಾರೆ. ಇದು ಹೊರಗಿನವರ ಯುದ್ಧ ಆದರೆ ಒಂದೇ ಸೇರಿ ಶತ್ರುಗಳನ್ನು ಕತ್ತರಿಸಿ ಹಾಕಿಬಿಡ್ಬೋದು. ಆದರೆ ಆಂತರಿಕವಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಾಗ, ಯಾವುದೋ ಒಂದು ದುಷ್ಟಶಕ್ತಿ ಅವ್ರನ್ನ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ನೋಡೋಣ ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಕಾದು ನೋಡೋಂಥ ತಂತ್ರಕ್ಕೆ ಬಂದಿದ್ದಾರೆ. ಅದು ಭಾಳ ದಿವಸ ನಡೆಯೋದಿಲ್ಲ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಕ್ರಮವನ್ನು ಖಂಡಿತವಾಗಿ ನಮ್ಮ ಪಕ್ಷದ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣದ ಸಭೆ ನಡೀತಾ ಇದೆ. ಮಾಜಿ ಸಚಿವ ರೇಣುಕಾಚಾರ್ಯ, ಬಿಸಿ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಯುತ್ತಿದ್ದು 38ಕ್ಕೂ ಹೆಚ್ಚು ಮಾಜಿ ಸಚಿವರು, ಮಾಜಿ ಶಾಸಕರು ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಪದೇ ಪದೇ ಯಡಿಯೂರಪ್ಪ, ವಿಜಯೇಂದ್ರರನ್ನ ಟೀಕಿಸುವುದನ್ನ ನಾವು ಸಹಿಸಲ್ಲ ಅಂತ ಯತ್ನಾಳ್ ವಿರುದ್ಧ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ವಾಗ್ದಾಳಿ ನಡೆಸಿದರು. ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿಗಳ ಬಗ್ಗೆ ನೀವು ಮಾತಾಡ್ತೀರಂದ್ರೆ ನಾವು ಸಹ ನಿಮ್ಮ ಬಗ್ಗೆ ಮಾತಾಡ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತೀವಿ. ಸದಾನಗೌಡರು ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಗೆ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ನೀವು 1% ಮಾಡಕ್ ಸಾಧ್ಯ ಇದೆ. ಯತ್ನಾಳ್ ಅವರೇ, ಸಾಧ್ಯನೇ ಇಲ್ಲ. MLA ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಮೈಸೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ನಾವು ಕಾಂಗ್ರೆಸ್ ಅವರಿಗೆ ಮುಖ ತೋರಿಸೋದಕ್ಕಾಗ್ತಾ ಇಲ್ಲ, ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇರೋ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿಸಿ ಅಂತ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವ ವಿಜಯೇಂದ್ರ ಬಣದ ಸಭೆಯಲ್ಲಿ ಕೆಲ ಕಾಲ ಗದ್ದಲ ಉಂಟಾಗಿತ್ತು. ಬಿಜೆಪಿ ಕಾರ್ಯಕರ್ತರು ಸುದ್ದಿಗೋಷ್ಠಿ ನಡುವೆಯೇ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಕೂಗಾಡಿದ್ರು. ಅವನೊಬ್ಬನಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಬೇಸರ ವ್ಯಕ್ತವಾಗಿದೆ. ಈಗಲೇ ಪಕ್ಷದಿಂದ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿ ಅಂತ ಹೇಳಿ ಗಲಾಟೆಯನ್ನು ಮಾಡಿದ್ರು. ಈ ವೇಳೆ ವೇದಿಕೆಯಲ್ಲಿದ್ದ ನಾಯಕರು ಕಾರ್ಯಕರ್ತರನ್ನ ಸಮಾಧಾನಗೊಳಿಸಿದ್ರು. ಏನು ಆಗಲ್ಲ, ಲಾಸ್ ಆಗೋದು ನಮ್ಗೆ, ನಮ್ ಹಿಂದುತ್ವ ಕ್ಲಾಸ್ ಆಗೋದು. ಅವನು ಮಂಗೋಡ ಹಾಕೊಂಡ್ರೆ ಹಿಂದುತ್ವ ನಾಯಕ, ಅವನು ಉಗಿದ ಆಚೆ ಆಡಿ. ಸರ್, ನೀವು ಮೈಸೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತೀರಾ?